ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಸುರಭಿ. ಹಿಂದೂಗಳ ಪವಿತ್ರ ಸ್ಥಳವಾದ ರಾಮೇಶ್ವರಂನಲ್ಲಿನ ರಾಮನಾಥ ಸ್ವಾಮಿ ದೇವಸ್ಥಾನದ ಬಳಿ ಇರುವ ಖಾಸಗಿ ಡ್ರೆಸ್ ಚೇಂಜ್ ರೂಮ್ನಲ್ಲಿ ಹಿಡನ್ ಕ್ಯಾಮೆರಾ ಪತ್ತೆಯಾಗಿದ್ದು ಇಬ್ಬರನ್ನ ಬಂಧಿಸಲಾಗಿದೆ. ಪ್ರತಿದಿನ ಸಾವಿರಾರು ಜನರನ್ನ ಸೆಳೆಯುವ ಭಾರತದ ಜನಪ್ರಿಯ ಧಾರ್ಮಿಕ ಸ್ಥಳವಾಗಿರುವ ರಾಮನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡುವ ಭಕ್ತರು ಸಾಮಾನ್ಯವಾಗಿ ತಮ್ಮ ಧಾರ್ಮಿಕ ಚಟುವಟಿಕೆಗಳ ಭಾಗವಾಗಿ ಅಗ್ನಿ ತೀರ್ಥಂ ತೀರದಲ್ಲಿ ಪವಿತ್ರ ಸ್ನಾನವನ್ನ ಮಾಡ್ತಾರೆ. ತಮ್ಮ ಅನುಕೂಲಕ್ಕಾಗಿ ಖಾಸಗಿ ಬಟ್ಟೆ ಬದಲಾಯಿಸುವ ಕೊಠಡಿಗಳನ್ನ ಕೂಡ ಬಳಸ್ತಾರೆ. ಇದರಿಂದ ಹಿಂದೂಗಳಿಗೆ ನೆಮ್ಮದಿನೇ ಇಲ್ವಾ ಎಂಬ ಪ್ರಶ್ನೆಗಳು ಮೂಡ್ತಾ ಇದೆ. ಅದರಂತೆ ಅಗ್ನಿ ತೀರ್ಥಂ ಕಡಲ ತೀರದಲ್ಲಿ ಪವಿತ್ರ ಸ್ನಾನದ ನಂತರ 10 ಸದಸ್ಯರ ಪುದುಕೊಟ್ಟೈ ಕುಟುಂಬವೊಂದು ಧಾರ್ಮಿಕ ಸ್ಥಾನಕ್ಕಾಗಿ ಅಗ್ನಿ ತೀರ್ಥಕ್ಕೆ ಭೇಟಿ ಕೊಟ್ಟಿರುತ್ತೆ. ಇನ್ನು ಸ್ನಾನದ ನಂತರ ಬಟ್ಟೆ ಬದಲಾಯಿಸಲು ಲಕ್ಷ್ಮಿ ಟೀ ಸ್ಟಾಲ್ ಡ್ರೆಸ್ ಬದಲಾಯಿಸುವ ಕೋಣೆಗೆ ತೆರಳುತ್ತಾರೆ. ಆಗ ಬಾಲಕಿಯೊಬ್ಬಳು ಕೋಣೆಯಲ್ಲಿ ಹಿಡನ್ ಕ್ಯಾಮೆರಾ ಇರೋದನ್ನ ಪತ್ತೆ ಹಚ್ಚಿ ತಕ್ಷಣವೇ ತನ್ನ ತಂದೆಗೆ ಒಪ್ಪಿಸಿದ್ದಾಳೆ. ಇನ್ನು ಬಾಲಕಿ ತಂದೆಯ ದೂರಿನ ಆಧಾರದ ಮೇಲೆ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದು ಕೋಣೆಯೊಳಗೆ ಮತ್ತೆರಡು ಕ್ಯಾಮೆರಾಗಳು ಪತ್ತೆಯಾಗಿವೆ. ವಿಚಾರಣೆ ನಡೆಸಿದ ರಾಮೇಶ್ವರಂ ದೇವಸ್ಥಾನದ ಪೊಲೀಸರು ಖಾಸಗಿ ಕೊಠಡಿಯ ಮಾಲೀಕ ವ್ಯಕ್ತಿಯನ್ನ ತಂಬಿಯಾನ್ಕೊಳ್ಳಿ ಮೂಲದ ರಾಜೇಶ್ ಕಣ್ಣನ್ 34 ವರ್ಷ ಹಾಗೂ ಈ ಪ್ರಕರಣದಲ್ಲಿ ಭಾಗಿದಾರನಾಗಿದ್ದ ಸಮೀಪದ ಟೀ ಸ್ಟಾಲ್ನಲ್ಲಿ ಉದ್ಯೋಗಿಯಾಗಿದ್ದ ಮೀರಾ ಮೊಯ್ದೀನ್ ಇಬ್ಬರನ್ನ ಕೂಡ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಶಂಕಿತರು ಯಾವುದೇ ಮಹಿಳೆಯರಿಗೆ ಬ್ಲಾಕ್ ಮೇಲ್ ಮಾಡಿದ್ದಾರೋ ಅಥವಾ ದೃಶ್ಯಗಳನ್ನ ಆನ್ಲೈನ್ ನಲ್ಲಿ ಹಂಚಿಕೊಂಡಿದ್ದಾರೋ ಅಂತ ಪೊಲೀಸರು ಈಗ ತನಿಖೆಯನ್ನು ನಡೆಸುತ್ತಿದ್ದಾರೆ. ಈ ಅಪರಾಧ ಚಟುವಟಿಕೆಯಲ್ಲಿ ಇತರರೂ ಭಾಗಿಯಾಗಿದ್ದಾರೆಯೇ ಎಂಬ ಬಗ್ಗೆ ತನಿಖೆ ಕೂಡ ನಡೆಸುತ್ತಿದ್ದೀವಿ ಅಂತ ಪೊಲೀಸ್ ಮೂಲಗಳು ಐಎಎನ್ಎಸ್ಗೆ ತಿಳಿಸಿವೆ. ಹಾಗೂ ಕಾರ್ಯಾಚರಣೆಯ ಸಂಪೂರ್ಣ ವ್ಯಾಪ್ತಿಯನ್ನ ನಿರ್ಧರಿಸಲು ಮತ್ತು ಸಮುದ್ರ ತೀರದ ಪ್ರದೇಶದಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳು ನಡೆಯದಂತೆ ಖಚಿತಪಡಿಸಿಕೊಳ್ಳಲು ಅಧಿಕಾರಿಗಳು ಘಟನೆಯ ಕುರಿತು ಹೆಚ್ಚಿನ ತನಿಖೆಯನ್ನು ಪ್ರಾರಂಭಿಸಿದ್ದಾರೆ. ರಾಮೇಶ್ವರಂ ರಾಮನಾಥ ಸ್ವಾಮಿ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ. ಇದು 12 ಜ್ಯೋತಿರ್ಲಿಂಗ ದೇವಾಲಯಗಳಲ್ಲಿ ಒಂದಾಗಿದೆ ಮತ್ತು ಗಮನಾರ್ಹ ಶೈವ ಯಾತ್ರಾ ಸ್ಥಳವಾಗಿದೆ. ಶ್ರೀರಾಮನು ಶ್ರೀಲಂಕಾವನ್ನ ತಲುಪಲು ರಾಮ ಸೇತುವೆಯನ್ನ ದಾಟುವ ಮೊದಲು ಈ ದೇವಾಲಯದಲ್ಲಿ ಲಿಂಗವನ್ನ ಸ್ಥಾಪಿಸಿ ಪೂಜಿಸಿದ್ರು ಎನ್ನುವ ನಂಬಿಕೆ ಕೂಡ ಇದೆ. ರಾಮೇಶ್ವರಂ ಪಟ್ಟಣವು 64 ತೀರ್ಥಗಳು ಅಥವಾ ಪವಿತ್ರ ಜಲ ಮೂಲಗಳನ್ನ ಒಳಗೊಂಡಿದೆ ಅಂತ ಕೂಡ ಹೇಳಲಾಗುತ್ತೆ. ಇವುಗಳಲ್ಲಿ 22 ರಾಮನಾಥ ಸ್ವಾಮಿ ದೇವಸ್ಥಾನದ ವ್ಯಾಪ್ತಿಯಲ್ಲಿ ಬರುತ್ತೆ. ಈ ತೀರ್ಥಗಳಲ್ಲಿ ಸ್ನಾನ ಮಾಡುವುದು ತಪಸ್ಸಿಗೆ ಸಮಾನ ಮತ್ತು ಈ ಪ್ರದೇಶದ ಪ್ರಮುಖ ಯಾತ್ರಾ ಆಕರ್ಷಣೆಗಳಲ್ಲಿ ಒಂದಾಗಿದೆ ಅಂತ ಕೂಡ ನಂಬಲಾಗಿದೆ. ಇದಾಗಿತ್ತು ಇಂದಿನ ಅಶ್ವವೇಗ ಸ್ಪೆಷಲ್. ನೋಡ್ತಾ ಇರಿ ಅಶ್ವವೇಗ, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.